ಸೊ ರಾಮ್ಲಲ್ಲನ ಆಶೀರ್ವಾದದಿಂದ ಫಸ್ಟ್ ಕಂಟ್ರಿ ಕ್ರಾಸ್ ಮಾಡ್ತಾ ಇದ್ದೀನಿ ನೇಪಾಳ ಕಡೆಗೆ. ಹೋಪ್ ಎವ್ರಿಥಿಂಗ್ ಗೋಸ್ ವೆರಿ ಸ್ಮೂತ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಅಮ್ಮ. ಒಳ್ಳೆ ಜನ ಪಾಪ. ಅಜ್ಜಿ ಅಂತೂ ತಿಂಡಿ ಮಾಡ್ಕೊಂಡು ಹೋಗಿ ಕೊನೆಗೂ ನೀರು ಬಾಟ್ಲ್ ಬೇಡ ಇದೆ ಅಂದ್ರೂ ತೊಗೊಳ್ಳಿ ಇರಲಿ ಒಂದು ಬಾಟ್ಲ್ ಇಟ್ಕೊಳ್ಳಿ ಅಂದ್ಬಿಟ್ಕೊಟ್ಟು. ಆ ಲೊಕೇಶನ್ ನೋಡಿದ್ರೆ ಯಾವ ಥರ ಜಾಗ ಬುಕ್ ಮಾಡಿದೆ ಅಂದ್ಕೊಂಡಿದ್ದೆ, ಬಟ್ ಒಳಗಡೆ ಹೋದ್ಮೇಲೆ ತುಂಬ ಕ್ಲೀನಾಗಿತ್ತು. ವೆರಿ ಕ್ಲೀನ್ ಟಾಯ್ಲೆಟ್ಸ್, ವೆರಿ ಕ್ಲೀನ್ ರೂಮ್ಸ್. ಕುಸುಮ್ ಹೋಮ್ ಸ್ಟೇ ಅಂತ ಅಯೋಧ್ಯೆಯಲ್ಲಿ. ಔಟ್ಸೈಡ್ ಲೊಕೇಶನ್ ನೋಡಿ ಹೋಗದೇ ಇರಬೇಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಕ್ಲೀನ್. ಊಟ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಇವತ್ತು ರೈಡ್ ಸ್ಟಾರ್ಟ್ ಮಾಡೋಣ. ಟೆಂಪಲ್ ಮುಂದೆ ಹೋಗಿ ಬರೋಣ ಒಂದು ರೌಂಡು. ಹಿಂಗೆ ಇಲ್ಲೇ ಹತ್ರ ಇದೆ. ಆ್ಯಕ್ಚುಲಿ ಇಲ್ಲೇ ರೈಟ್ ತೊಗೋಬೇಕಿತ್ತು. ಸೊ ಹತ್ರ ಇರೋದ್ರಿಂದ ಸುಮ್ಮನೆ ಟೆಂಪಲ್ ಮುಂದೆ ಹೋಗಿ ಬರೋಣ, ಫೋಟೋ ತೊಗೊಂಡ್ಬಿಡೋಣ. ಒಂದು ರಶ್ ಇಲ್ಲ. ಆಶೀರ್ವಾದದಿಂದ ಫಸ್ಟ್ ಕಂಟ್ರಿ ಕ್ರಾಸ್ ಮಾಡ್ತಾ ಇದ್ದೀನಿ ನೇಪಾಳ ಕಡೆಗೆ. ಹೋಪ್ ಎವ್ರಿಥಿಂಗ್ ಗೋಸ್ ವೆರಿ ಸ್ಮೂತ್. 5 ಗಂಟೆಗೆ ಹೊರಡೋ ಪ್ಲ್ಯಾನ್ ಇತ್ತು, ಬಟ್ ನಿದ್ದೆ ಮಾಡಬೇಕು ಅನಿಸ್ತು. ಸೊ ಇನ್ನು 1 ಅವರ್ ಎಕ್ಸ್ಟ್ರಾ ಮಲಗಿ ಹೊರಟಿದ್ದೀನಿ. 6 ಗಂಟೆ ಆಗಿದೆ. 10 o'clock ಅರೈವಿಂಗ್ ತೋರಿಸ್ತಾ ಇದೆ. ಒಂದು 1 ಅವರ್ ಬ್ರೇಕ್ ಎಲ್ಲ ಲೆಕ್ಕ ತೊಗೊಂಡ್ರೆ ಒಂದು 11 o'clock ಸೇರ್ಬೋದು ನಾವು ಸನೋಲಿ ಬಾರ್ಡರು. ಸೊ ಬಾರ್ಡರ್ ಕ್ರಾಸಿಂಗ್ ಬಗ್ಗೆ ನಾನು ಇದೇ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಶ್ವಲಿ ಎಲ್ಲ ಬಾರ್ಡ್ರಲ್ಲೂ ಏನು ಪ್ರೊಸೀಜರ್ ಇರುತ್ತೆ ಅಂತ. ನಿನ್ನೆ ಸರಿಯೂ ನದಿಗೆ ಹೋಗ್ಬೇಕಾದ್ರೆ ಬಗ್ಗೀಲಿ ಇದೇ ರೂಟಲ್ಲೇ ಹೋಗಿದ್ದು. ಆವಾಗ ನಿಮಗೆ ಲತಾ ಮಂಗೇಶ್ಕರ್ ಚೌಕ್ ಎಲ್ಲ ತೋರಿಸಿದ್ನಲ್ಲ, ಮೋಸ್ಟ್ಲಿ ಅವ್ರು ನೆನಪಿಗಾಗಿ ಮಾಡಿದ್ದಾರೆ ಅದನ್ನು. ತುಂಬ ಚೆನ್ನಾಗಿತ್ತು ಈವ್ನಿಂಗು. ಸೊ ಡೇ ಟೈಮು ತಿರ್ಗಾ ನೋಡೋ ಚಾನ್ಸ್ ಸಿಕ್ಕಿದೆ. ಎಸ್ ಇದೆ ಲತಾ ಮಂಗೇಶ್ಕರ್ ಚೌಕ. ಸೊ ಇಲ್ಲೇ ಕಾಣುತ್ತೆ ನೋಡಿ ವೀಣೆ. ಇದೇ ಏರ್ಪೋರ್ಟ್ಗೂ ಹೋಗೋ ದಾರಿ. ಸೊ ರಾಮ ಮಂದಿರ ಆದಮೇಲೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬ ಡೆವಲಪ್ ಮಾಡಿದ್ದಾರೆ. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಧರಂಪತ್ ಅಯೋಧ್ಯ, ದ ಲ್ಯಾಂಡ್ ಆಫ್ ರಾಮ. ಆ ಬ್ರಿಡ್ಜ್ದು ಸೈಡ್ ವಾಲ್ಸ್ ನೋಡಿ ಏನು ಬ್ಯೂಟಿಫುಲ್ಲಾಗಿ ಫಿನಿಶ್ ಮಾಡಿದ್ದಾರೆ. ಎಂಟ್ರಾಗ್ಬೇಕಾದ್ರೆ ಮೋಸ್ಟ್ಲಿ ಅದನ್ನು ಕ್ಯಾಪ್ಚರ್ ಮಾಡಿಲ್ಲ ನಾನು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೂರದಿಂದ ಸಮುದ್ರ ಮಂಥನದ್ದು ಅಂದ್ಕೊಂಡೆ, ಅಲ್ಲ. ಸೊ ಕನೆಕ್ಟಿಂಗ್ NH27. ನಾವು ಬಂದಿದ್ದೆ ಹೈವೇ. ಸೊ ಹೈವೇ ಚೆನ್ನಾಗೇ ಇತ್ತು. ಸೊ ಬೈಕರ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಪ್ರೋಸ್ಪೆಕ್ಟ್ ಹೈವೇ ಫುಟ್ಪೆಕ್ಸ್ ಮೇಲೆ ಕಾಲಿಟ್ಟು ರೈಡ್ ಮಾಡ್ತಾಯಿದ್ರೆ ಸ್ಟ್ರೆಸ್ ಗೊತ್ತಾಗಲ್ಲ. ಸೊ ಪ್ರತಿಯೊಬ್ಬರು ಅಯೋಧ್ಯ ಟೆಂಪಲ್ಲು ಅಟ್ಲೀಸ್ಟ್ 100 ವರ್ಷ ನಾವು ಹೋರಾಡಿದ್ದಕ್ಕಾದ್ರು ಆ ಜಾಗಕ್ಕೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಅದ್ರ ಮೇಲೆ ರಾಮ್ ಲಾಲನ್ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ ನಮ್ಮ ಮೇಲೆ. ಈಗಲಿಂದ ಆದರೂ ನಮ್ಮ ಸನಾತನ ಧರ್ಮಕ್ಕೆ ಪ್ರಾಮುಖ್ಯತೆ ಇರಲಿ. ಈ ರೂಟಲ್ಲಿ ಸುಮಾರು ಬಂಪ್ಸು, ಪೆಟ್ರೋಲ್ ಸ್ಟೇಷನ್ಗಳು ಕ್ಲೋಸ್ ಆಗಿದೆ. ಓಪನ್ ಯಾವುದಿದೆಯೋ ಅದಕ್ಕೆಲ್ಲ ತುಂಬ ಲಾಂಗ್ ಕ್ಯೂ ಇದೆ. ಆಲ್ ಆಫ್ ಅ ಸಡನ್ ಇವತ್ತಿಂದ ಏನಕ್ಕೆ ಹಂಗಾಗಿದೆ ಗೊತ್ತಿಲ್ಲ.
ನನ್ನ ವೆಹಿಕಲ್ ಅಂತೂ ಇನ್ನು 250 ರೇಂಜ್ ತೋರಿಸ್ತಾ ಇದೆ. ಹೋಪ್ಫುಲಿ ಇಲ್ಲಿ ಇಂಡಿಯಾದಲ್ಲಿ ಸಿಕ್ಕಲಿಲ್ಲ ಅಂದ್ರೂ ನೇಪಾಳಲ್ಲಿ ಸಿಕ್ಕಿದ್ರೆ ಸಾಕು. ಸುಮಾರು ಒಂದು 10 ಪೆಟ್ರೋಲ್ ಪಂಪ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದು ಓಪನ್ ಇದೆಯೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ರೌಡು. ಬೈಕೆಲ್ಲ 5 ಲೈನ್ ಕ್ಯೂ ರೋಡ್ ತನಕನೂ ಇತ್ತು. ಸೊ ಬಾರ್ಡ್ರಲ್ಲಿ ಏನಾರು ಇದ್ದರೆ ಒಂದು ಲಾಸ್ಟ್ ಫ್ಯೂಯಲ್ ಈ ಟ್ರಿಪ್ಪಲ್ಲಿ ಫ್ರಮ್ ಇಂಡಿಯಾ ಫುಲ್ ಮಾಡಿಸೋಣ. ಸೊ ಇನ್ನು 1 ಕಿಲೋಮೀಟ್ರ್ ಓಡಿದ್ರೆ ಟೋಟಲ್ ಇಂಡಿಯಾಲಿ 3000 ಕಿಲೋಮೀಟರ್ಸ್ ಆದಂಗೆ ಆಗುತ್ತೆ. ಇಲ್ಲಿ ತನಕ 53,000 ಇತ್ತು ನಾನು ಓಡೋ ರೀಡಿಂಗು ಪ್ಯಾಲೇಸ್ ಮುಂದೆ ಮೈಸೂರಿಂದ. ಎಸ್ ನೌ ಇಟ್ಸ್ ರೀಚ್ಡ್ 56,000. ಸೊ 3000 ಕಿಲೋಮೀಟರ್ಸ್ ಇಟ್ಸ್ ಆಲ್ರೆಡಿ ಡನ್. ಇನ್ನು ಬಾರ್ಡರ್ ತನಕ ಇನ್ನೊಂದು 60-70 ಕಿಲೋಮೀಟ್ರ್ ಇದೆ. ಸೊ 3100 ಕಿಲೋಮೀಟರ್ಸ್ ಅಥವಾ 3070 ಕಿಲೋಮೀಟರ್ಸ್ ಇನ್ ಇಂಡಿಯಾ. ನೇಪಾಳ ಎಷ್ಟಾಗುತ್ತೆ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಇಷ್ಟೊತ್ತು ಒಂದು ಸ್ಟೇಟ್ ಹೈವೇ ಥರ ಇತ್ತು, ಈಗ ತಿರ್ಗಾ ಒಳ್ಳೆ ರೋಡ್ ಕನೆಕ್ಟ್ ಆಗಿದೆ. ಕ್ಲೈಮೇಟು ಬ್ಯೂಟಿಫುಲ್ ಆಗಿದೆ ಬಾರ್ಡ್ರ್ ಹತ್ರ ಬಂದಂಗೆ. ಇಲ್ಲಿ ನೋಡಿ ಪೆಟ್ರೋಲ್ ಪಂಪಲ್ಲಿ ಜನ ನಾನು ನೋಡ್ತಾ ಇರ್ಬೋದು ನೀವು. ದಾರಿಲಿ ಬಂದಿದ್ದು ಪ್ರತಿ ಒಂದರಲ್ಲೂ ಹಿಂಗೆ ಇತ್ತು ನೋಡಿ. ಇಲ್ಲಿ ಕ್ಯೂ ಯು ಪಿಲೇ ಬೇರೆ ಕಡೆನೂ ಫ್ಯೂಯಲ್ ಹಾಕ್ಸಿದ್ದೀನಿ, ಎಲ್ಲೂ ಈ ಥರ ನೋಡಿಲ್ಲ. ಇಲ್ಲಿ ಬಾರ್ಡ್ರ್ ಹತ್ರ ಬಂದಂಗೆ ಏನಾಗ ಈ ಥರ. ಈವನ್ ಅಯೋಧ್ಯೆಯಲ್ಲೂ ಈ ಥರ ಕ್ರೌಡ್ ನೋಡಲಿಲ್ಲ ನಾನು. ಆ ಊರು ದಾಟಿದ ಮೇಲೇ ಈ ಕ್ರೈಸಿಸ್ ಗೊತ್ತಾಗ್ತಾ ಇರೋದು. ನಮ್ಮ ಇಂಡಿಯನ್ ಫ್ಲ್ಯಾಗ್ ವೇವ್ ಆಗ್ತಾರೋದು ನೋಡೋದ್ರಲ್ಲ ಒಂದು ಖುಷಿನೇ ಬೇರೆ. ಏನು ಚೆನ್ನಾಗಿದೆ ನೋಡಿ ಈ ರೋಡು. ಕ್ಯೂ ನೋಡಿ ಇಲ್ಲಿ ಪೆಟ್ರೋಲ್ ಪಂಪ್ಗೆ. ಇನ್ನೂ ಬಾರ್ಡ್ರ್ ಹತ್ರ ಹೋದಂಗೆ ಕ್ಯೂ ಇನ್ನೂ ಜಾಸ್ತಿ ಆಗ್ತಾಯಿದೆ. ಇವರೆಲ್ಲ ಅನ್ಕೋತಾ ಇರ್ಬೋದೇನೋ ನಾವಿಲ್ಲಿ 2 ಲೀಟ್ರ್ ಪೆಟ್ರೋಲ್ಗೆ ಹಿಂಗೆ ಓದಾಡ್ತಾ ಇದ್ದೀವಿ, ಇವನು ಹಿಂಗೆ ಟ್ರಿಪ್ ಮಾಡ್ತಾ ಇದ್ದಾನಲ್ಲ ಈ ಟೈಮಲ್ಲಿ ಅಂತ. ಒಳ್ಳೇದಾಯಿತು ಅನ್ನಿಸ್ತು. ಅಯೋಧ್ಯೆ ಮುಂಚೆನೇ ನಾನು ಫ್ಯೂಯಲ್ ಅಪ್ ಮಾಡ್ಕೊಂಡಿದ್ದು. ನಾಗಾರ್ಜುನ್ NAGARJUN.life. ಸೊ ಇನ್ನು 10 ಕಿಲೋಮೀಟರ್ಸ್ ಇದೆ ಬಾರ್ಡ್ರಿಗೆ. ಬಾರ್ಡರ್ ಪ್ರೊಸೀಜರ್ ಎಲ್ಲ ಆದಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲಾಗಿ ಏನೇನಾಯಿತು ಅಂತ. ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಡೌಟು, ಬಟ್ ಹೊರಗಡೆಯಿಂದನೇ ನಾನು ಆಫೀಸೆಲ್ಲ ತೋರಿಸ್ತೀನಿ. ಸೊ ಬಾರ್ಡರ್ ಇಮಿಗ್ರೇಷನ್ ಆಫೀಸೆಲ್ಲ ಬಂದು ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ.
ಬೈ ಏರಲ್ಲಿ ಹೋಗೋದಕ್ಕೆ ಏರ್ಪೋರ್ಟು, ಇದು ಲ್ಯಾಂಡ್ ಆಗೋದ್ರಿಂದ ಲ್ಯಾಂಡ್ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇಂಡಿಯನ್ ಇಮಿಗ್ರೇಷನ್ ಆಫೀಸ್ಗೆ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಕಸ್ಟಮ್ ಹೌಸ್ ಎಲ್ಲಿದೆ ಅಂತ ಕೇಳಬೇಕು. ಸೊ ಇಂಡಿಯಾ ಫ್ಲ್ಯಾಗ್ ಹೆಂಗೆ ವೇವ್ ಆಗ್ತಾಯಿದೆ ನೋಡಿ, ಮಿರರಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಗಾಡಿಗಳೆಲ್ಲ ಮೋಸ್ಟ್ಲಿ ಕ್ಲಿಯರೆನ್ಸ್ಗೆ ವೆಯ್ಟ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಇವ್ರದ್ದೆಲ್ಲ ಕಸ್ಟಮ್ಸ್ ಕ್ಲಿಯರ್ ಆಗಬೇಕು, ಮೇಯ್ನಾಗಿ ಅದೇನೆ. ಗೂಡ್ಸ್ ಏನಿದೆ ಕರೆಕ್ಟಾಗಿ ಆಡಿಟ್ ಮಾಡಿ, ಇಂಪೋರ್ಟ್ ಡ್ಯೂಟಿ ಏನಿದೆ ಅದು ಇಲ್ಲಿ ಎಕ್ಸ್ಪೋರ್ಟ್ ರಿಜಿಸ್ಟರ್ ಆಗಬೇಕು. ಆ್ಯಂಡ್ ನೇಪಾಲ್ ಸೈಡು ಇಂಪೋರ್ಟ್ ಡ್ಯೂಟಿ ಏನಿದೆ ಅದನ್ನು ಕಲೆಕ್ಟ್ ಮಾಡ್ತಾರೆ. ನೋಡಿ, ಬಸ್ ಇರೋದು ನೇಪಾಳ್ ರಿಜಿಸ್ಟ್ರೇಷನ್ನೇ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಥ್ಯಾಂಕ್ ಯು, ವಿಸಿಟ್ ಅಗೇನ್. ಲೆಫ್ಟಲ್ಲಿದೆ ಆಫೀಸು. ಲಾರಿಗಳೆಲ್ಲ ಹಿಂಗೆ ನಿಲ್ಲಿಸ್ಕೊಂಡಿದ್ದಾರೆ, ಹೆಂಗೆ ಹೋಗೋದು? ಎಸ್, ಓಪನ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಇಂಡಿಯನ್ ಇಮಿಗ್ರೇಷನ್ನು. सर कस्टम्स ऑफिस किधर है? सर कस्टम्स ऑफिस किधर है? पहले इमिग्रेशन कराना है, कस्टम्स कराना है? सर मेरा कारनेट है, पहले कस्टम करा के वहाँ पे एक बड़ा सा बिल्डिंग राइट साइड में दिखा ब्लू कलर का। अभी ऐसे ही जाओ। हाँ, केरला से हैं आप? सॉरी, कहाँ से हैं? कर्नाटक से सर। ಸೊ ಫಸ್ಟು ಕಸ್ಟಮ್ಸ್ ಮಾಡಬೇಕಂತೆ. ಬ್ಲೂ ಕಲರ್ ಬಿಲ್ಡಿಂಗ್ ಹೇಳಿದ್ರು ಅದೇನಾ? ಹಾಂ, ಎಸ್, ಲ್ಯಾಂಡ್ ಕಸ್ಟಮ್ ಸ್ಟೇಷನ್. साढ़े 10 बजे पहले इमिग्रेशन कराना है, पहले कस्टम्स कराना है? कस्टम्स के बाद होगा ना? अंदर अभी बात करने कोई नहीं है? काम करने वाले सब नहीं, अंदर कोई है बात करने?
बैरियर कस्टम ऑफिस है आगे 1 किलोमीटर बाय साइड में, वहाँ पे करा लीजिए। नहीं बंसर नहीं है, मेरा कार्नेट है। ओके थैंक यू। ಯಾರು ಬಂದಿಲ್ಲ ಇನ್ನೂ. ಸೊ ಇಲ್ಲಿ ಆಫೀಸರೆಲ್ಲ ಇನ್ನೂ ಯಾರೂ ಬಂದಿಲ್ಲ ಅಂದ್ಬಿಟ್ಟು ಮುಂದೆ ಇನ್ನೊಂದು ಬಾರ್ಡರ್ ಥರನೇ ಒಂದಿದೆ, ಅಲ್ಲಿಗೆ ಹೋಗಿ ಫಸ್ಟು, ಆಮೇಲೆ ಇಮಿಗ್ರೇಷನ್ ಹತ್ರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. 10:30 ಏನೋ ಬರ್ತಾರಂತೆ. ಅಲ್ಲೂ ಇರ್ತಾರಾ ಇಲ್ವಾ ಅಂತ ಕೇಳಿದ್ರೆ ಇವ್ರಿಗೆ ಕಾನ್ಕ್ರೀಟಾಗಿ ಆನ್ಸರ್ ಇಲ್ಲ. ನೋಡೋಣ. ಇಲ್ಲಿ ರಶ್ ಕಡಿಮೆ ಇತ್ತು, ಇಲ್ಲೇ ಏನಾರು ಇದ್ದಿದ್ರೆ ಕೆಲಸ ಆಗೋಗೋದೀಗ. ಫೈನಲಿ ಎಟ್ ದ ಬಾರ್ಡರ್. ಈ ಆರ್ಚ್ ತುಂಬ ಜನ ಇಂಡಿಯಾ ನೇಪಾಲ್ ಕ್ರಾಸ್ ಆಗ್ಬೇಕಾದ್ರೆ ಈ ಜಾಗದಲ್ಲಿ ನಿಲ್ಲಿಸಿ ಫೋಟೋ ತಗೋತಾರೆ ಅಥವಾ ವೀಡಿಯೋ ಮಾಡ್ತಾರೆ. ಎಷ್ಟು ದಿನದಿಂದ ಕಾಯ್ತಾ ಇದ್ನ ನಾನು ಈ ಮೂಮೆಂಟ್ಗೆ. ಸೊ ಇಲ್ಲಿ ಇಂಡಿಯನ್ ಕಸ್ಟಮ್ಸ್ ಸೊನೋಲಿ ಅಂತ ಬೋರ್ಡ್ ಇದ್ದೆ, ಲ್ಯಾಂಡ್ ಕಸ್ಟಮ್ಸ್ ಬ್ಯಾರಿಯರ್ ಸೊನೋಲಿ. अंदर हाँ इंडियन ही है, इंडियन ही है। कार्नेट स्टैंपिंग करना है। इंडियन गाड़ी का कार्नेट इंडियन कस्टम्स में भी स्टैंप होता है ना, क्योंकि मैं यूके जाके लंदन जाके उधर से गाड़ी शिपिंग करना है, इसलिए इधर का एग्ज़िट का रिकॉर्ड भी चाहिए मुझे। इमिग्रेशन तो मेरा रहेगा, गाड़ी का तो रिकॉर्ड रहना है ना। ठीक है, अंदर अंदर बैठिए। ओके सर, कार्नेट स्टैंपिंग होना था। Thank you so much. Where are you going to? I'm going to London. I'm going to London, UK. By motorcycle. Yes. So I have to ship the vehicle back from the seaport there in London. So I need some exit record here. Now where are you going to? I'm entering Nepal today. Where Nepal? Yes. From Nepal, China. Yes. ರೆಕಾರ್ಡಿಂಗ್ ಮಾಡ್ಬೋದಲ್ಲೋ ಗೊತ್ತಿಲ್ಲ, ಕ್ಯಾಮ್ರಾ ಅಂತ ಆನ್ ಮಾಡಿಬಿಟ್ಟಿದ್ದೀರಿ, ಸ್ಕ್ರೀನ್ ಆಫ್ ಆಗಿದೆ, ಹೆಲ್ಮೆಟ್ ತೆಗೆದಿಲ್ಲ. ಇಲ್ಲಿ ನಮ್ಮ ಅಶ್ವನೇ ಕಾಣ್ತಾ ಇಲ್ವಲ್ಲ ಕ್ಯಾಮ್ರಲ್ಲಿ, ಬರೀ ಇದು ಬಾರ್ಡರ್ ಸೈಡ್ ಫೇಸಿಂಗ್ ಹಾಕಿದ್ದಾರೆ ಅನ್ಸುತ್ತೆ ಪೋಲ್ ಹತ್ರ. ಸೊ ಒಬ್ರು ಯಾರೋ ಆಫೀಸರ್ ಬರಬೇಕಂತೆ. ಸೊ ಅಲ್ಲಿ ತನಕ ಇಮಿಗ್ರೇಷನ್ ಮುಗಿಸ್ಕೊಂಬಂದ್ಬಿಡಿ. ಇಮಿಗ್ರೇಷನ್ದು ಫೋಟೋ ಕಾಪಿ ನಾವು ಇದಕ್ಕೆ ರೆಕಾರ್ಡಿಗೆ ತೊಗೋತೀವಿ ಅಂತ ಹೇಳಿದ್ರು. ಸೊ ಎಗೇನ್ ಇಮಿಗ್ರೇಷನ್ ಆಫೀಸು ಮಾಮೂಲಿ ಕತೆ. ಅಲ್ಲಿರೋ ಆಫೀಸರ್ಗೂ ಕರೆಕ್ಟಾಗಿ ಪ್ರೊಸೀಜರ್ ಗೊತ್ತಿಲ್ಲ. ಇನ್ನೊಬ್ರು ಕಾಲ್ ಮಾಡಿ ಕೇಳಿದ್ರು.
ವಾಪಸ್ ಇಲ್ಲೇ ಇಮಿಗ್ರೇಷನ್ ಹತ್ರ ಬಂದಿದ್ದೀವಿ. ಒಬ್ಬರೇ ಇರೋದಾಗ ಅದೊಂದು ಹಿಂಸೆ. ಗಾಡಿ ಇಲ್ಲಿ ಪಾರ್ಕ್ ಮಾಡಬೇಕು, ಬಟ್ ಆಮೇಲೆ ಹೆಂಗೆ ನೋಡ್ಕೊಳ್ಳೋದು ಗಾಡಿನ? ಬೈದ್ರು ಪರವಾಗಿಲ್ಲ, ಒಳಗಡೆ ಎತ್ಕೋಗ್ಬಿಡ್ಲ? ಹೇಳಿದ್ರಾಯ್ತು, ಗಾಡಿ ಯಾರು ನೋಡ್ಕೋತಾರೆ ಅಂತ. ಇಲ್ಲಿ ನಿಲ್ಲಿಸ್ಬಿಟ್ಟು ಯಾರು ಹೋಗೋಕ್ಕಾಗತ್ತೆ? ಗಾಡೀಲಿ ಏನಾಗುತ್ತೆ ಏನು ಅಂತ ಹೆಂಗೆ ಗೊತ್ತಾಗುತ್ತೆ? ಸದ್ಯ ಖಾಲಿ ಇತ್ತು, ನಾವು ಹೋಗೋ ಟೈಮಲ್ಲಿ ಕ್ಯೂ ಇರಲಿಲ್ಲ, ಇಮಿಡಿಯೇಟಾಗಿ ಮಾಡಿಕೊಟ್ರು. ಓಕೆ, इंडिया ಹಾಂ. गोइंग नेपाल. पेपर बनवा दे, पेपर भंसार हो गया भाई, हो गया और बनवा ಇವರೆಲ್ಲ ಏಜೆಂಟ್ಗಳು. मिनट के अंदर बनवा देंगे. हो गया भाई, ಕಾರ್ನೆಟ್ है मेरा, ಕಾರ್ನೆಟ್ है मेरा. ಇದೆಲ್ಲ ನೋಡಿದ್ರೆ ನಮ್ಮ KSRTC 1000 ಟೈಮ್ಸ್ ಬೆಟರ್ ಅನ್ಸಲ್ಲ ನಿಮಗೆ? ಬಸ್ ಬರೋಕ್ಕೆ ಮುಂಚೆ ಒಳಗಡೆ ಹೋಗ್ಬೇಕು. ಇಲ್ಲ, ಇದಾದಮೇಲೆ ಹೋಗೋಣ. ಎಸ್, ಸೊ ಇದೇ ಪ್ರೊಸೀಜರ್ ಏನಿದೆ ನೆಕ್ಸ್ಟು ನೇಪಾಳ ಎಂಟ್ರ್ ಆದಮೇಲೆ ಮಾಡಬೇಕು. ಅವ್ರಿಗೆ ಎಂಟ್ರಿ ರಿಜಿಸ್ಟ್ರೇಷನ್ ಅದು. ಮತ್ತೆ इल्ले बंद्वी. अभी थोड़ा ऊपर लियो, स्टैंड बराबर नहीं है, सामने खड़ा है. ओ सॉरी, नहीं नहीं, स्टैंड बराबर नहीं है इसलिए. सॉरी, हाँ, लगेज तो ज़्यादा है. इंडिया मिलता है जगह. हाँ, इंडिया खरीदे हैं. इंडिया में ही है, KTM है. हम लोग
जाना चाहें घूमने तो कैसे घूम पाएंगे? हाँ बनाना पड़ेगा सर वीजा पासपोर्ट सब। क्या? हाँ मुझे घूमना जाने का हाँ करना पड़ेगा। कितना खर्चा आ जाता है सब पेपर बनवाने पहली बार जा रहा हूँ, पता नहीं, पहली बार जा रहा हूँ ना, पता नहीं। पेपर बनवाने में? पेपर में तो ज़्यादा नहीं। जाने का सिस्टम जैसे क्या पासपोर्ट वीजा चाहिए ही होगा? हाँ पासपोर्ट वीसा चाहिए वीजा तो हर कंट्री का चाहिए। और रेगुलर है, और गाड़ी का ये कारनेट चाहिए बस, गाड़ी का कार्नेट कारनेट उतना ही है। कहाँ से करना है? मुंबई से ऑफिस है, मुंबई से। बॉर्डर वगैरह पे कोई इशू नहीं होता है? मान लीजिए जाना है, वीजा है, पासपोर्ट हमारे पास, बॉर्डर वगैरह कोई इशू? वीसा है तो ही छोड़ेगा। अभी नेपाल एंटर होने के टाइम में मैं चाइना जाना है तो उधर उसका वीसा है देखेगा पहले ये लोग, नहीं तो अंदर ही छोड़ता नहीं ना। आप एक ही साथ 3 कंट्रियों का वीसा ले लिए? पूरा पूरा सभी है। अच्छा, तो वहीं से ले लिए। हाँ मैं उधर से बैंगलोर। दो भरते हैं ये इधर ही, जैसे एंट्री के लिए ये है और नीचे वाला। हाँ, और एग्जिट के लिए और ये तुम्हारे नीचे ये लगा है तो ये नहीं निकालेंगे तो पूरा एक साथ निकल जाएगा। ये दोनों, हाँ ये दोनों एक साथ निकल जाएगा। वो ಸೊ ಮುಗೀತು, ಎರಡು ಕರೆಕ್ಟಾಗಿ 30 ಮಿನಿಟ್ಸಲ್ಲಿ ಮುಗ್ದಿದೆ, ಏನು ಪ್ರಾಬ್ಲಮ್ ಮಾಡಿಲ್ಲ. ಸೊ ಈಗ ವೆಲ್ಕಮ್ ಟು ನೇಪಾಲ್, ಅವರ್ ಫಸ್ಟ್ ಕಂಟ್ರಿ ಟು ವಿಸಿಟ್ ಬೈ ಲ್ಯಾಂಡ್. ಬ್ಯಾಗೇಜ್ ಚೆಕ್ಕಿಂಗ್ ಇತ್ತು, ಬ್ಯಾಗ್ ಎತ್ತಿ ಚೆಕ್ ಮಾಡೋಷ್ಟರಲ್ಲಿ ಸುಸ್ತಾಗೋಯ್ತು. ಗಾಡಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಪಾಪ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಗಾಡಿ ಅಲ್ಲೇ ಮುಂದೆ ಹಾಕೊಳ್ಳೋಕೆ ಬಿಟ್ಟರು. ಈಗ ಇಲ್ಲಿದು ಕಸ್ಟಮ್ಸ್ ಮಾಡ್ಬೇಕು ನೇಪಾಳ್ದು. ಇಮಿಗ್ರೇಷನ್ ಎಲ್ಲಿದೆಯಪ್ಪ ತಿರ್ಗಾ? ಸೊ ಇದೇ ನೇಪಾಲ್ ಸೈಡ್ ಬಾರ್ಡರ್ ಹಚ್ಚಿರೋದು. ಆ ಕಡೆ ಅಲ್ಲಿ ಆ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಇದು ಇಮಿಗ್ರೇಷನ್ ಆಫೀಸು. ಟುವರ್ಡ್ಸ್ ದ ರೈಟ್ ವೆನ್ ಯು ಎಂಟರ್ ದ ಬಾರ್ಡರ್, ಇದು ಕಸ್ಟಮ್ಸ್ ಆಫೀಸು. ನಮ್ಮ ಅಶ್ವ ಇಲ್ಲೇ ನಿಂತಿದೆ, ಕಾಣ್ತಾ ಇದೆ ನಿಮಗೆ. ಸೊ ಈಗ ನಾವು ಈ ಕಡೆ ನೇಪಾಲ್ ಎಂಟರ್ ಆಗಬೇಕಾಗುತ್ತೆ. ಸೊ ಇಮಿಗ್ರೇಷನ್ ಆಫೀಸ್ ಹೊರಗಡೆ ಬಂದಿದ್ದೀನಿ. ನೇಪಾಲ್ ಎಂಟರ್ ಆಗಿದ ತಕ್ಷಣ ಆರ್ಚ್ ಆದಮೇಲೆ ರೈಟ್ ಸೈಡ್ಗಿದೆ. ಸೊ ಇದೇ ಇಮಿಗ್ರೇಷನ್ ಆಫೀಸು. ತುಂಬ ಫ್ರೆಂಡ್ಲಿ ಸ್ಟಾಫು, ಏರ್ ಕಂಡೀಷನ್ ಬೇರೆ, ಈ ಬಿಸಿಲಲ್ಲಿ ಹಾಕೇಬೇಕು. ಪರ್ಮಿಷನ್ ಕೇಳ್ಬಿಟ್ಟೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದಾದಮೇಲೆ ಎದುರುಗಡೆ ಕಸ್ಟಮ್ಸ್ ಹೌಸ್ ಇದೆ, ಅಲ್ಲಿ ಕಸ್ಟಮ್ಸ್ಗೆ ಹೋಗ್ಬಿಟ್ಟು ಈಗ ಕಾರ್ನೆಟ್ ಎಂಟ್ರಿ ಮಾಡಿಸ್ಬೇಕು. ಸೊ ನಾನೀಗ ನೇಪಾಲ್ ಸೈಡ್ ಎಂಟರ್ ಆಗಿ ಭೈರವ್ಗರ್ ಕಸ್ಟಮ್ಸ್ ಆಫೀಸ್ ಮುಂದೆ ಇದ್ದೀನಿ. ನನ್ನ ಜೊತೆ ಇದ್ದಾರೆ ಅಂಕಿತ್ ವರ್ಮಾ ಅಂತ. ಇಲ್ಲಿ ಯಾರಿಗೂ ಕೌಂಟ್ರಲ್ಲಿ ಇದ್ರ ಕಾರ್ನೆಟ್ ಬಗ್ಗೆ ಇನ್ಫಾರ್ಮೇಷನ್ನೇ ಇರಲಿಲ್ಲ. ಇವರೊಂಥರ ದೇವ್ರ ಥರ ಬಂದು ಇವ್ರು ಫುಲ್ ಇನ್ಫಾರ್ಮೇಷನ್ ಗೊತ್ತಿತ್ತು. ಸೊ ಮುಂಚೆನೂ ಈ ಥರ ಯಾರ್ಯಾರು ಟ್ರಾವೆಲ್ ಮಾಡಿದ್ರು ಅವ್ರಿಗೆಲ್ಲ ಇವರೇ ಅಸಿಸ್ಟ್ ಮಾಡಿದ್ದಾರೆ. ಇವ್ರು ಬಂದಿದ ತಕ್ಷಣ ಇಮಿಡಿಯೇಟಾಗಿ ಕೆಲಸ ಆಗಿದೆ. ನೇಮ್ ನ್ಯಾಪ್ಕ ಇಟ್ಕೊಳ್ಳಿ, ಅಂಕಿತ್ ವರ್ಮಾ ಅಂತ. ಬಂದಂಗೆ ಇವ್ರ ಹೆಸರು ಕೇಳಿ, ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಥ್ಯಾಂಕ್ ಯು ಸರ್. ಸೊ ನೇಪಾಲ್ ಎಂಟರ್ ಆಗಿದ್ದೀವಿ. नेपाल से चाइना। चाइना जा रहा है? हाँ उधर से। 500 है ना? हाँ बंसर नहीं, कारनेट में ही साइन हो गया। ये क्या? कारनेट परमिट? परमिट नहीं, कारनेट हो गया? हाँ बताइए। थैंक यू. ನೋಡಿ ಇವ್ರುಗಳಿಗೆ ಅದೇನು ಒಂದು ಗೊತ್ತಿಲ್ಲ, ಬನ್ಸಾರ್ ಅನ್ನೋದು ಬಿಟ್ಟರೆ ಇನ್ನೇನು ಐಡಿಯಾನೇ ಇಲ್ಲ ಇವ್ರಿಗೆ. ಸೊ ಏನು ವ್ಯತ್ಯಾಸ ಇಲ್ಲ, ಇಂಡಿಯಾ ಥರನೇ. ಆ ಥರ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಇಲ್ಲಿ. ಇಲ್ಲಿ ಕಸ್ಟಮ್ ಆಫೀಸಲ್ಲಿ ಸುಮಾರು ಒಂದು 1 hour ಆಟಾಡಿಸಿದ್ದಾರೆ. ಲಿಟ್ರಲಿ ಅವ್ರಿಗೆ ಕಾರ್ನೆಟ್ ಅಂದರೆ ಏನೋ ಒಂದು ಗೊತ್ತಿಲ್ಲ.
ಒಂದು ಕೌಂಟ್ರಿಂದ ಇನ್ನೊಂದು ಕೌಂಟ್ರು ನನಗೂ ಪೇಷನ್ಸ್ ಹಾಳಾಗಿ ಆಫೀಸ್ ಒಳಗಡೆ ಕೂತ್ಕೊಂಡೆ. ಯಾರ ಸೀನಿಯರನ್ನ ಕರೆಸಿ ಅಂತಂದಕ್ಕೆ ಇಂಡಿಯನ್ ಕಸ್ಟಮ್ ಸೈಡಲ್ಲಿ ಯಾರೋ ಅಂಕಿತ್ ವರ್ಮಾ ಅಂತಿದ್ದಾರೆ. ಇದು ಕಾರ್ನೆಟ್ ಏನೇ ಡೌಟ್ ಬಂದರೂ ಅವ್ರಿಗೆ ಕಾಲ್ ಮಾಡ್ತಾರಂತೆ ಇವರು. ಸೊ ಅವ್ರು ಬಂದು ವಿತಿನ್ 2 ಮಿನಿಟ್ಸಲ್ಲಿ ಕೆಲಸ ಮುಗಿಸ್ಕೊಟ್ಟು ಹೋದರು. ಮತ್ತು ತುಂಬ ಲಂಚ ನಡೆಯುತ್ತೆ ಇಲ್ಲಿ, ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾರೆ ಬ್ರೋಕರ್ ಮೂಲಕ ಬರಲಿ ಅಂತ. ಸೊ ಏನು ಸದ್ಯಕ್ಕೆ ಏನು ₹1 ದುಡ್ಡು ಕೊಟ್ಟಿಲ್ಲ, ಹಾಗೆ ಕ್ಲಿಯರ್ ಆಗಿದೆ. ಯಾಕೆಂದರೆ ಅದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನನಗೆ ಗೊತ್ತಾಗಬೇಕಿತ್ತು ಕೆಲಸ ಆಗೋದಕ್ಕಿಂತ. ಸೊ ಹಾಗಾಗಿ ಹಂಗೆ ಕ್ಲಿಯರ್ ಆಯಿತು. ಸೊ ಈಗ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಮುಂದೆನೇ ಒಂದು ಪ್ರಾಪರ್ಟಿ ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ, ಇನ್ನೂ ಮಾಡಿಲ್ಲ. ಮಾಡಿದರೆ ಇಲ್ಲೇ ಸಿದ್ಧಾರ್ಥ ನಗರ್ ಅಂತ ಅದು ಊರ ಹೆಸರು. ಅಲ್ಲಿ ಸ್ಟೇ ಆಗಿಬಿಟ್ಟು ಈವ್ನಿಂಗ್ ಎಲ್ಲ ಆಚೆ ಹೋಗ್ಬಿಟ್ಟು ಅದೇ ಲುಂಬಿನಿ ಬುದ್ಧ ಅವರು ಹುಟ್ಟಿರೋ ಜಾಗ ಅದು ವಿಸಿಟ್ ಮಾಡಿಬಿಟ್ಟು ನಾಳೆ ಪೋಖ್ರಾ ಕಡೆಗೆ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಟೂ ವೀಲರ್ಗೆ ಸಪ್ರೇಟ್ ಲೇನ್ ಅಂತ ಇದೆ. ಈಗ ನಾನು ನಿಂತಿರೋ ಲೇನೇ ಟೂ ವೀಲರ್ದು, ಹೆವಿ ವೆಹಿಕಲ್ಸು ಕಾರ್ಸು ಆ ಥರ ಸಪ್ರೇಟ್ ಇದೆ. ಬಟ್ ಯಾರೂ ಫಾಲೋ ಮಾಡೋ ಡೌಟು. ಸಿಗ್ನಲೆಲ್ಲ ಯಾರೂ ಜಂಪ್ ಮಾಡ್ತಾಯಿಲ್ಲ ಇಲ್ಲಿ ನೋಡೋ ಪ್ರಕಾರ. ಮುಂದಕ್ಕೆ ನೋಡಬೇಕು. ಸೊ ಫಸ್ಟ್ ಟೈಮ್ ಒಂದು ಲ್ಯಾಂಡ್ ಬಾರ್ಡ್ರಲ್ಲಿ ಇನ್ನೊಂದು ದೇಶಕ್ಕೆ ಬಂದಿರೋದು, ಒಂಥರ ಗುಡ್ ಫೀಲಿಂಗ್ ಇದೆ. ಅದು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಎಸ್, ಇಲ್ಲಿಕ್ಕಿಂತ ಚೈನಾ ಎಂಟ್ರ್ ಆಗ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಇರೋದು. ಯಾಕೆಂದರೆ ಲಗೇಜ್ ಎಲ್ಲ ತುಂಬ ತರೋಗಿ ಚೆಕ್ ಮಾಡ್ತಾರೆ. ಆ್ಯಂಡ್ ರೂಲ್ಸ್ ಕಂಪ್ಲೀಟ್ ಚೇಂಜು, ಮತ್ತು ರೈಡ್ ಮಾಡೋ ಡೈರೆಕ್ಷನ್ ಚೇಂಜು. ರೈಟ್ ಹ್ಯಾಂಡ್ ಡ್ರೈವ್ ಅದು, ಸಾರಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಅದು. ಸೊ ನಾವು ರೈಟ್ ಸೈಡ್ ಲೇನಲ್ಲಿ ಇರ್ತೀವಿ ಈಗ ಗಾಡಿ ರೈಡ್ ಮಾಡ್ಬೇಕಾದ್ರೆ. ಸೊ ಅದು ಒಂಥರ ಸಡನ್ ಚೇಂಜ್ ಇರೋದ್ರಿಂದ ಅದೊಂದು ಮಜಾ ಇರುತ್ತೆ. ಸೊ ನಾನು ಚೈನಲ್ಲಿ ಸ್ಟಾರ್ಟ್ ಮಾಡಿದ್ರೆ ರೈಟ್ ಲೇನ್ ರೈಡಿಂಗು, ನೆಕ್ಸ್ಟು ಇನ್ನು ಲಂಡನ್ಗೆ ಹೋಗೋ ತನಕನೂ ಸೇಮು. ಲಂಡನಲ್ಲಿ ಸೇಮ್ ನಮ್ಮಲ್ಲಿ ಇಂಡಿಯಾಲಿ ಹೇಗಿದೆ ಅದೇ ಥರನೇ. ಅಫ್ಕೋರ್ಸ್ ಅವರಿಂದನೇ ಅದು ಅಳವಡಿಸ್ಕೊಂಡ್ಬಂದಿರೋದು ನಾವು. ಸೊ ಇನ್ನೇನು ಹೋಟೆಲ್ ರೀಚ್ ಆಗಿ ಫ್ರೆಶ್ ಅಪ್ ಆಗಬೇಕು. ಆದರೆ ಜಾಕೆಟ್ಟು ಮತ್ತು ರೈಡಿಂಗ್ ಪ್ಯಾಂಟ್ ಎರಡೂ ಒಂದು ಸತಿ ರಿನ್ಸ್ ಮಾಡಬೇಕು. ತುಂಬ ಧೂಳು ಆಗ್ಬಿಟ್ಟಿದೆ. ಸೊ ಇಲ್ಲಿ ಚೆಕ್-ಇನ್ ಆಗಿದ್ದೀನಿ. ನೇಪಾಳಿ ರೂಪಿ 2000 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಈ ಥರ ಇದೆ ಪ್ರಾಪರ್ಟಿ. ಒಂದು ಬಾಲ್ಕನಿ ರೂಮೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ರೂಮ್ಗೆ ಹೋಗಿ ಫಸ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಮುಂದಿನ ಯೋಚನೆ. ಇನ್ನೂ ತಿಂಡಿನೂ ಆಗಿಲ್ಲ. ಸೊ ಡೈರೆಕ್ಟ್ ಮೋಸ್ಟ್ಲಿ ಊಟನೇ ಅನ್ಸುತ್ತೆ. ಇಲ್ಲೇ ಕಿಚನ್ ಇದೆ, ಕೇಳೋಣ ಏನಿದೆ ಅಂತ. ಸೊ ರೂಮ್ ಬಂದು ಫಸ್ಟ್ ಫ್ಲೋರು. ಲೆಟ್ಸ್ ಸಿ.